ಮೃತ್ಯುಂಜಯರಿಗೆ ತಮ್ಮದೇ ಗೆಸ್ಟ್ ಹೌಸ್ನಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿದ್ದರು ಸಚ್ಚಿದಾನಂದರಾಯರು. ಮೃತ್ಯುಂಜಯ ತನ್ನ ಅರ್ಧ ಕೆಲಸ ಮುಗೀತು ಎಂದುಕೊಂಡ. ಅವನಿಗೆಂದು ಸಿದ್ಧಪಡಿಸಿದ ಗೆಸ್ಟ್ ಹೌಸ್ ವಿಶಾಲವಾಗಿತ್ತು. ಒಂದು ರೌಂಡ್ ಸುತ್ತು ಹಾಕಿಕೊಂಡು ಮತ್ತೆ ಸಚ್ಚಿದಾನಂದರಿದ್ದಲ್ಲಿಗೆ ಬಂದಿದ್ದ. ಅವರು ಸಾಹಿತ್ಯ ಮತ್ತು ದಿಲೀಪ್ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಿನಲ್ಲೇ ಮುಳುಗಿದ್ದರು. ಇದೇ ತಕ್ಕ ಸಮಯ ಎಂದು ಅವರ ಬಳಿ ಬಂದು, ರಾಯ್ರೆ, ನನಗೆ ಒಬ್ಬನೇ ಇರೋಕ್ಕೆ ಬೇಜಾರು, ಅದಕ್ಕೆ ಬಂದೆ, ನಿಮ್ಮದೇನು ಅಭ್ಯಂತರ ಇಲ್ವಲ್ಲ ಎಂದು ಮಾತಿಗಿಳಿದ. ಒಳ್ಳೆಯದೇ ಆಯಿತು ಕಣಪ್ಪ, ನನಗೆ ಮನೆ ತುಂಬ ಜನ ಓಡಾಡಿದರೆ ತುಂಬ ಖುಷಿನೇ. ಈಗ ನೀನು ನಮ್ಮನೆಯಲ್ಲಿ ಇರೋವರೆಗೂ ನಮ್ಮನೆಯವನೇ, ಬಾ ಕೂತ್ಕೋ ಎಂದು ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದರು. ಇಬ್ಬರೂ ಮೊಮ್ಮಕ್ಕಳನ್ನು ಒಟ್ಟಿಗೆ ಕೂರಿಸಿ ಸಮಾಲೋಚನೆ ಮಾಡ್ತಿದ್ದೀರಾ ಹೇಗೆ? ಹಾಸ್ಯಾಸ್ಪದವಾಗಿ ಕೇಳಿದ. ಹಾಂ, ನಾಳೆ ನನ್ನ ಮಗ ಸೊಸೆ ಆ್ಯನಿವರ್ಸರಿ, ಅದಕ್ಕೆ ಏನೇನು ರೆಡಿಯಾಗಿದೆ ಅಂತ ವಿಚಾರಿಸ್ತಿದ್ದೆ ನಗುತ್ತಲೇ ಉತ್ತರಿಸಿದರು. ಹೌದಾ, ನಾನೇನಾದರೂ ಹೆಲ್ಪ್ ಮಾಡಲಾ? ಮೃತ್ಯುಂಜಯ ಬೇಕಂತಲೇ ಕೇಳಿದ. ಏನು ಬೇಡಪ್ಪ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನನ್ನ ಮೊಮ್ಮಕ್ಕಳು, ಖುಷಿಯಿಂದಲೇ ಉತ್ತರಿಸಿದರು ಸಚ್ಚಿದಾನಂದರು. ಅಲ್ಲ, ಇನ್ನೂ ಏನಾದರೂ ಹೆಲ್ಪ್ ಬೇಕಂದ್ರೆ ಕೇಳಿ ಅಂತ ಮತ್ತೆ ಕೇಳಿದ. ಸರಿನಪ್ಪ, ನೀನು ಈಗ ತಾನೇ ಬಂದಿದ್ಯಾ, ರೆಸ್ಟ್ ತಗೋ, ಆಮೇಲೆ ಮಾತಾಡೋದು ಇದ್ದಿದ್ದೆ, ನಂಗೆ ಸ್ವಲ್ಪ ಕೆಲಸ ಇದೆ, ಮೊಮ್ಮಕ್ಕಳ ನೀವು ಒಳಗಡೆ ಇರಿ, ಬಂದೆ ಎಂದು ತೋಟದ ಕಡೆ ಹೊರಟರು ಸಚ್ಚಿದಾನಂದರು. ಸಾಹಿತ್ಯ ಮತ್ತು ದಿಲೀಪ್ ಅಲ್ಲಿಂದ ಎದ್ದು ಒಳ ನಡೆದರು. ಮೃತ್ಯುಂಜಯ ಮಾತ್ರ ಸಚ್ಚಿದಾನಂದರಾಯರ ಜೊತೆ ಹೆಜ್ಜೆ ಹಾಕುತ್ತಾ, ರಾಯರೇ, ನಮ್ಮೂರಲ್ಲಿ ಇಂಥ ಜಾಗಗಳು ಎಲ್ಲೂ ಸಿಗಲ್ಲ, ನಾನು ಬರ್ತೀನಿ ನಿಮ್ಮ ಜೊತೆ ಎಂದು ಕೇಳಿಕೊಂಡ. ಸಚ್ಚಿದಾನಂದರಾಯರು ಸರಿ ಎಂದು ತನ್ನ ಜೊತೆಗೆ ಕರೆದುಕೊಂಡು ಹೋದರು. ಇಬ್ಬರೂ ಸೇರಿ ಅದು ಇದು ಮಾತನಾಡುತ್ತಾ ಇಡೀ ತೋಟ ಸುತ್ತಿ ವಾಪಸ್ಸು ಮನೆಗೆ ಹೊರಡುವಾಗ ಅವರ ಜಮೀನೆಲ್ಲ ನೋಡಿ ಬೆರಗಾಗಿ ಮನಪೂರ್ವಕವಾಗಿ ಹೊಗಳಿದ್ದ ಮೃತ್ಯುಂಜಯ. ಸಮಯ ನೋಡಿಕೊಂಡು ಮತ್ತೆ ಸಾಹಿತ್ಯ ಮತ್ತು ದಿಲೀಪ್ ವಿಷಯವೆತ್ತಿ, ನಿಮ್ಮ ಇಬ್ಬರು ಮೊಮ್ಮಕ್ಕಳು ತುಂಬ ಚೆನ್ನಾಗಿದ್ದಾರೆ, ನನಗೂ ನಿಮ್ಮ ಮೊಮ್ಮಗಳ ಪ್ರಾಯದ ಮಗಳಿದ್ದಾಳೆ, ಸದ್ಯಕ್ಕೆ ಮದುವೆ ಮಾಡಿಸುವ ಯೋಚನೆ ಇದೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡಿಸ್ಬೇಕು, ನಿಮ್ಮ ಮೊಮ್ಮಗಳಿಗೆ ಅಂತಹ ಯೋಚನೆ ಏನಾದರೂ ಇದೆಯಾ? ನೇರವಾಗಿ ಕೇಳಿದ. ಸಚ್ಚಿದಾನಂದರು ಅನುಮಾನದಿಂದ ಮೃತ್ಯುಂಜಯರ ಮುಖ ನೋಡಿದರು. ಅವರ ಅನುಮಾನಕ್ಕೆ ಕಡಿವಾಣ ಹಾಕಲು, ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ, ನಾಳೆ ಹೋದರೆ ನೆಕ್ಸ್ಟ್ ನಿಮ್ಮ ಮೊಮ್ಮಗಳ ಮದುವೆ ನೆಪಕ್ಕಾದರೂ ಈ ಊರಿಗೆ ಬರಬಹುದು ಅಂತ ಅಷ್ಟೇ ಎಂದು ತಕ್ಷಣ ಹೇಳಿ ಅವರ ಅನುಮಾನವನ್ನು ನೀಗಿಸಿದ. ಸಚ್ಚಿದಾನಂದರು ನಗುತ್ತಾ, ಖಂಡಿತ ಅವರ ಮದುವೆಗೆ ಕರೆಯುತ್ತೇನೆ, ಹಿತ್ತಾಳನ್ನು ದಿಲೀಪ್ಗೆ ಕೊಟ್ಟು ಮದುವೆ ಮಾಡಿಸ್ತಿದ್ದೀವಿ, ಈಗಿನ್ನೂ ಅವರದ್ದು ಚಿಕ್ಕ ವಯಸ್ಸು, ಇನ್ನೂ ಸ್ವಲ್ಪ ತಿಳುವಳಿಕೆ ಬರಲಿ, ಆಮೇಲೆ ಮದುವೆ ಮಾಡಿಸ್ತೀನಿ ಎಂದರು. ಓ ಹಾಗಾದರೆ ನಾನು ಮತ್ತೆ ಈ ಊರಿಗೆ ಸದ್ಯಕ್ಕೆ ಬರೋ ಅವಕಾಶ ಇಲ್ಲ ಅನ್ನಿ ನಗುತ್ತಲೇ ಹೇಳಿದ ಮೃತ್ಯುಂಜಯ. ನನಗೂ ಅವರಿಬ್ಬರ ಮದುವೆ ಬೇಗ ಮಾಡಿಸುವ ಇರಾದೆ ಇತ್ತು, ಆದರೆ ಅವರೇ ಇನ್ನೂ ಸ್ವಲ್ಪ ಕಾಲಾವಕಾಶ ಕೇಳಿದರು, ಅದಕ್ಕೆ ನಾನೂ ಸುಮ್ಮನಾದೆ. ನೋಡಪ್ಪ, ನಿಂಗೆ ಬರಬೇಕು ಅನಿಸಿದಾಗ ಬಂದ್ಬಿಡೋದಲ್ವಾ, ಅದಕ್ಕೆ ಮದುವೆ ಸಭೆ ಸಮಾರಂಭನೇ ಆಗಬೇಕಾ ಪ್ರಶ್ನಿಸಿದರು. ಅದು ನಿಜಾನೇ ರಾಯರೇ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ನಿಮಗೆ ಓಕೆ ಅಂದರೆ ಹೇಳ್ತೀನಿ ಪೀಠಿಕೆ ಹಾಕಿದ ಮೃತ್ಯುಂಜಯ. ಸಚ್ಚಿದಾನಂದರಾಯರು ಅವನ ಮಾತಿಗಾಗಿ ಕಾಯುತ್ತಾ ನಿಂತರು. ನಾಳೆ ನಿಮ್ಮ ಮಗ ಮತ್ತು ಮಗಳ ಆ್ಯನಿವರ್ಸರಿ ಅಂತೀರಿ, ಅದೇ ಆ್ಯನಿವರ್ಸರಿಗೆ ನೀವೊಂದು ಸರ್ಪ್ರೈಸ್ ಕೊಡ್ಬೋದಲ್ವಾ? ಈ ಶುಭ ಕಾರ್ಯ ಎಲ್ಲ ತುಂಬ ಮುಂದಕ್ಕೆ ಹಾಕೋದು ಒಳ್ಳೆಯದಲ್ಲ ಅಂತಾರೆ. ಹೇಗೂ ನಿಮ್ಮ ಮೊಮ್ಮಗಳಿಗೆ ಗಂಡು ದಿಲೀಪ್ ಅಂತ ಫಿಕ್ಸ್ ಆಗಿದೆಯಲ್ಲ, ಯಾಕೆ ನಾಳೆ ಸರ್ಪ್ರೈಸ್ ಆಗಿ ದಿನಾಂಕವನ್ನು ಫಿಕ್ಸ್ ಮಾಡಿ ಹೇಳಬಾರ್ದು? ನಿಮ್ಮ ಮಗನಿಗೂ ಸೊಸೆಗೂ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನೂ ಇಲ್ಲ ಅನಿಸುತ್ತೆ, ಅವರಿಗೆ ತುಂಬ ಖುಷಿಯಾಗುತ್ತೆ ನೋಡಿ ಎಂದು ಹೇಳಿ ತಾನು ಬಂದ ಕೆಲಸವನ್ನು ಪ್ರಾರಂಭಿಸಿದ್ದ ಮೃತ್ಯುಂಜಯ. ಯೋಚನೆಗೆ ಬಿದ್ದರು ಸಚ್ಚಿದಾನಂದರು. ನೀನು ಹೇಳೋದು ಸರಿ ಕಣಪ್ಪ, ನನ್ನ ಕಡೆಯಿಂದ ನನ್ನ ಮಗ ಸೊಸೆಗೆ ಒಂದು ಉಡುಗೊರೆ ಅಂತಾನೂ ಆಗುತ್ತೆ, ನಮ್ಮ ಮನೆಯಲ್ಲೂ ಒಂದು ಶುಭ ಕಾರ್ಯ ನಡೆದು ಹೋಗಲಿ
ಒಳ್ಳೆ ಐಡಿಯಾನೇ ಕೊಟ್ಟೆ ಕಣಪ್ಪ. ಬಾ ಮನೆಗೆ ಹೋಗೋಣ, ನಮ್ಮ ಶಾಸ್ತ್ರಿಗೆ ಫೋನ್ ಮಾಡಬೇಕು ಎಂದು ಮನೆಯತ್ತ ಹೆಜ್ಜೆ ಹಾಕಿದರು. ಮೃತ್ಯುಂಜಯ ಮುಗುಳ್ನಗುತ್ತಾ ತನ್ನ ಕೆಲಸ ಇಷ್ಟು ಸುಲಭವಾಗಿ ನಡೆದುದಕ್ಕೆ ಖುಷಿಪಟ್ಟ. ವಿಚಾರ ತಿಳಿದು ನೇಹಾ ಕೂಡ ಕುಣಿದಾಡಿದಳು. ಎಂದಿನಂತೆ ಸಹನಾ ಆ್ಯಶ್ಗೆ ಊಟ ತಂದಿಟ್ಟು ಹಿಂದಿರುಗುವಾಗ ಆ್ಯಶ್ ಓರೆಗಣ್ಣಿನಿಂದ ಸಹನಾಳನ್ನು ನೋಡಿ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಅಲ್ಲಿ ಟೇಬಲ್ ಮೇಲೆ ನಿಮ್ಮ ಮೊಬೈಲ್ ರೆಡಿಯಾಗಿದೆ, ತಗೊಂಡು ಹೋಗ್ಬೋದು ಎಂದು ಗಂಭೀರವಾಗಿ ಹೇಳಿದ. ಸಹನಾಳಿಗೆ ಆಶ್ಚರ್ಯ, ಆ್ಯಶ್ ತನ್ನ ಬಳಿಯೇ ಮಾತನಾಡಿದ್ದು ಎಂದು. ಟೇಬಲ್ನತ್ತ ದೃಷ್ಟಿ ಹರಿಸಿದಳು. ಮೊಬೈಲ್ ಕಾಣಿಸಿತು. ಕೈಗೆತ್ತಿಕೊಂಡು ಖುಷಿಯಿಂದ ಆ್ಯಶ್ನತ್ತ ತಿರುಗಿ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್ ಎಂದು ಅವನ ಮುಖ ನೋಡಿದರೆ ತನಗಲ್ಲವೇನೋ ಎಂಬಂತೆ ಲ್ಯಾಪ್ಟಾಪ್ನಲ್ಲೇ ಹುದುಗಿ ಹೋಗಿದ್ದ ಅಭಿಲಾಷ್. ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲವೆಂದು ಅವಳು ಮೊದಲೇ ಊಹಿಸಿದ್ದರಿಂದ ಬೇಸರ ಪಟ್ಟುಕೊಳ್ಳದೆ ಮೊಬೈಲ್ ಸಿಕ್ಕಿದ ಖುಷಿಯಲ್ಲೇ ತನ್ನ ರೂಮಿಗೆ ವಾಪಸ್ಸಾದಳು. ಯಾಕೋ ತುಂಬ ದಿನದಿಂದ ಅಮ್ಮನ ನೆನಪು ಕಾಡಿತ್ತು ಅವಳಿಗೆ. ಒಂದು ಕಾಲದಲ್ಲಿ ಅತಿ ಹೆಚ್ಚು ಪ್ರೀತಿಯಿಂದ ನೋಡುತ್ತಿದ್ದ ಅಮ್ಮನನ್ನೇ ಕಡೆಗಾಣಿಸಿದ್ದವಳು. ಇಂದು ಅದೇ ಅಮ್ಮನ ಮಾತುಗಳು ಕೇಳಬೇಕೆನಿಸಿತು. ಅವರ ಮಡಿಲಲ್ಲಿ ಮಲಗಬೇಕೆನಿಸಿತು. ಅಮ್ಮ ನಿಸ್ವಾರ್ಥ ಪ್ರೀತಿ ಅವಳದು. ಆಗ ಅವಳ ಅತಿಯಾದ ಪ್ರೀತಿ ಉಸಿರುಗಟ್ಟಿಸುತ್ತಿತ್ತು. ಬೇಡವೆಂದರೂ ಊಟ ಮಾಡಿಸದೆ ಬಿಡುತ್ತಿರಲಿಲ್ಲ. ಆದರೆ ಈಗ ಊಟ ಮಾಡು ಎಂದು ಹೇಳುವವರು ಯಾರೂ ಇಲ್ಲ. ಅತ್ತರೂ ಸಮಾಧಾನ ಮಾಡುವವರಿಲ್ಲ. ಯೋಚನೆ ಮಾಡುತ್ತಿದ್ದಂತೆ ಅವಳ ಕಣ್ಣಿಂದ ನೀರು ಹರಿಯಲಾರಂಭಿಸಿತು. ತನ್ನ ತಪ್ಪಿಗೆ ಪ್ರಾಯಶ್ಚಿತ. ಜಾರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಅಮ್ಮನಿಗೆ ಕಾಲ್ ಮಾಡಿದಳು. ಅತ್ತ ಕಡೆಯಿಂದ ಶಕುಂತಲಾರವರು ಕಾಲ್ ರಿಸೀವ್ ಮಾಡಿದಾಗ, ಹಲೋ ಮಮ್ಮಿ ಎಂದು ಸಹನಾಳ ಧ್ವನಿ ಕೇಳುತ್ತಿದ್ದಂತೆ ಖುಷಿಗೊಂಡ ಶಕುಂತಲಾರವರು, ಹಲೋ ಸಹನಾ ಎಂದು ಕುಳಿತಲ್ಲಿಂದೆದ್ದು ಹೊರಗೋಡಿ ಬಂದರು. ಮಗಳ ಧ್ವನಿ ಕೇಳಿ ತನ್ನ ಸಂತೋಷವನ್ನು ಯಾವ ರೀತಿ ವ್ಯಕ್ತಪಡಿಸಬೇಕೋ ತಿಳಿಯುತ್ತಿರಲಿಲ್ಲ ಅವರಿಗೆ. ಸಹನಾ ಕೂಡ ಒತ್ತರಿಸಿ ಬಂದ ದುಃಖವನ್ನು ತಡೆಯುತ್ತಾ, ಹಲೋ ಮಮ್ಮಿ ಹೇಗಿದೆಯಾ ಎಂದು ಕೇಳಿದಳು. ಅಯ್ಯೋ ನನ್ನ ಕತೆ ಬಿಡಮ್ಮ, ನೀನು ಹೇಗಿದೆಯಾ? ಅಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಒಂದೇ ಸಮ ಪ್ರಶ್ನೆ ಕೇಳಿದರು. ಏನಿಲ್ಲ ಮಮ್ಮಿ, ನಾನು ಮಾಡೋಣ ಅಂತಲೇ ಇದ್ದೆ, ಆದರೆ ನನ್ನ ಮೊಬೈಲ್ ಕಳೆದೋಗಿತ್ತಲ್ಲ. ಸುಳ್ಳು ಹೇಳಿದಳು. ನಿಂದು ಮೊಬೈಲ್ ಕಳೆದೋಗಿದೆ ಅಂತ ಅತ್ತೆ ಹೇಳಿದ್ರು. ಹೋಗಲಿ, ನಿನ್ನ ಗಂಡನ ಮೊಬೈಲಿಂದಾದರೂ ನನಗೆ ಕಾಲ್ ಮಾಡ್ಬೋದಿತ್ತಲ್ವಾ ಪ್ರಶ್ನಿಸಿದಾಗ, ಇಲ್ಲ ಮಮ್ಮಿ, ಅವ್ರು ನಿಮಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಿಮಗೆ ಗೊತ್ತಲ್ವಾ, ಈ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಇವರು ತುಂಬ ಟ್ರೈ ಮಾಡಿದ್ರು, ಆಗಲಿಲ್ಲ. ಈಗ ಸಿಕ್ತು. ಬಿಡು ಆ ವಿಷಯ. ನೀನು ಹೇಗಿದೆಯಾ? ಅಪ್ಪ ಹೇಗಿದ್ದಾರೆ? ಮಾತು ಬದಲಿಸಿದಳು ಸಹನಾ. ನಾವೆಲ್ಲ ಚೆನ್ನಾಗಿದ್ದೀವಿ. ಮತ್ತೆ ಯಾವಾಗ ಬರ್ತೀಯ ಊರಿಗೆ? ನಿನ್ನ ನೋಡಬೇಕು ಅನ್ನಿಸ್ತಿದೆ ಕೇಳಿಕೊಂಡರು ಶಕುಂತಲ. ಈಗ ಸದ್ಯಕ್ಕೆ ಬರೋ ಯೋಚನೆ ಇಲ್ಲ ಮಮ್ಮಿ, ಬರೋವಾಗ ಹೇಳ್ತೀನಿ ನಿಮಗೆ, ಓಕೆನಾ? ಸರಿ ಮಮ್ಮಿ, ನೆಕ್ಸ್ಟ್ ಯಾವಾಗಾದರೂ ಕಾಲ್ ಮಾಡ್ತೀನಿ. ನೀನು ನಿನ್ನ ಕೆಲಸ ಮಾಡು, ನನಗೂ ಸ್ವಲ್ಪ ಕೆಲಸ ಇದೆ, ಓಕೆ ಬಾಯ್ ಎಂದು ಹೇಳಿದಾಗ, ಸರಿ ಸಹನಾ, ಹುಷಾರು ಎಂದು ಫೋನ್ ಇಟ್ಟರು ಶಕುಂತಲ. ಸದ್ಯ ಶಕುಂತಲಾರವರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ದೊರಕಿತು. ಆದರೆ ಸಹನಾ ಅಮ್ಮನ ಬಳಿ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಬಹಳ ನೊಂದುಕೊಂಡಿದ್ದಳು. ಮರೆಯಲ್ಲಿ ನಿಂತು ಸಹನಾ ಅಮ್ಮನ ಬಳಿ ಮಾತನಾಡುವುದನ್ನೆಲ್ಲ ಕೇಳಿಸಿಕೊಂಡಿದ್ದ ಅಭಿಲಾಷ್. ಅವಳು ಫೋನಿಟ್ಟು ಜೋರಾಗಿ ಅಳತೊಡಗಿದಾಗ ಅಲ್ಲಿಂದ ಸರಿದು ಹೋಗಿದ್ದ. ನಡೆದ ಘಟನೆಯನ್ನೆಲ್ಲ ಮನೆಯವರ ಬಳಿ ಹೇಳಿ ಜೋರಾಗಿ ಅತ್ತು ಕರೆದು ಮಾಡಿ ನಂತರ ಮನೆಯವರನ್ನು ಕರೆಸಬಹುದು ಎಂದು ಅಭಿಲಾಷ್ ಯೋಚಿಸಿದ್ದೆಲ್ಲ ತಲೆ ಕೆಳಗಾಗಿತ್ತು. ತನ್ನ ಮನೆಯವರನ್ನು ನೋಡಲು ಹೋಗಬೇಕೆಂದುಕೊಂಡವನಿಗೇಕೋ ಹೋಗುವ ಮನಸ್ಸಾಗದೆ ಅಲ್ಲಿಯೇ ಉಳಿದು ಬಿಟ್ಟ. ಅನಿತಾ ಎಲ್ಲಿಗೋದ್ಲು ಎಂದು ಯೋಚಿಸುತ್ತಾ ರೂಮಿಗೆ ಬಂದ ಸಾಹಿತ್ಯಾಳಿಗೆ ಅನಿತಾ ಯಾರದೋ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ದೂರದಿಂದಲೇ ಯಾರು ಎಂದು ಕೈ ಸನ್ನೆಯಿಂದ ಕೇಳಿದಳು.
ಆಮೇಲೆ ಹೇಳ್ತೀನಿ ಎಂದು ಕಣ್ಣ ಭಾಷೆಯಲ್ಲೇ ತಿಳಿಸಿ ಮತ್ತೆ ಮಾತಿಗಿಳಿದಿದ್ದಳು. ಹೋಗೋಲೋ, ನೀನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ನೀನೇ ಅವನು ನನಗೆ ಹೇಳೋಕೆ. ಫೋನಿನಲ್ಲಿ ಬಡಬಡಿಸುತ್ತಿದ್ದಳು. ಸಾಹಿತ್ಯಾಳಿಗೆ ಗಾಬರಿ. ಅನಿತಾ ಯಾರಿಗೆ ಈ ರೀತಿ ಬೈಯುತ್ತಿದ್ದಾಳೆ ಎಂದು. ಆ ಕಡೆಯಿಂದ ಏನಂದರು, ಅಪ್ಪ ಮಾರಾಯ, ನೀನೇನು ನನ್ನ ಕಟ್ಕೊಂಡಿದ್ಯಾ ನೋಡು, ನೀನು ಹೇಳ್ದಂಗೆ ಕೇಳೋಕ್ಕೆ. ನೋಡು, ನಾನು ಒಂದು ಸರಿ ಡಿಸೈಡ್ ಮಾಡಿದ ಮೇಲೆ ಮುಗೀತು, ಇನ್ನು ಅಲ್ಲಿಗೆ ಬರಲ್ಲ ಅಷ್ಟೆ. ಅನಿತಾಳ ಮಾತು ಕೇಳಿ ಸಾಹಿತ್ಯಾಳಿಗೆ ತಿಳಿದು ಹೋಯಿತು, ಈ ಜಗಳ ಸಾಗರ್ ಜೊತೆಗೇನೆ ಎಂದು. ಮುಸಿ ಮುಸಿ ನಗುತ್ತಾ ಹೊರಗೋದಳು. ಅದೆಷ್ಟೊತ್ತು ಜಗಳವಾಡಿದಳು. ಕೊನೆಗೂ ಅನಿತಾಳ ಮನಸ್ಸು ಶಾಂತವಾಗಿತ್ತು. ಆ ಮನೆಯಲ್ಲಿ ಎಲ್ಲರಿಗೂ ಹಿತ ಬೆಂಗಳೂರಿನಿಂದ ಬಂದ ಮೇಲೆ ಮೊದಲಿಗಿಂತ ಸೈಲೆಂಟ್ ಆಗಿದ್ದಾಳೆ ಎಂಬುದು ಅರಿವಾಗಿತ್ತು. ಆದರೆ ಯಾರೂ ಕೇಳುವ ಗೋಜಿಗೆ ಹೋಗಲಿಲ್ಲ. ಕಾರಣ ಎಲ್ಲರೂ ನಾಳಿನ ಆ್ಯನಿವರ್ಸರಿಗೆ ತಯಾರಿ ನಡೆಸುತ್ತಿದ್ದರು. ಅದಕ್ಕೆ ಪ್ರಮುಖವಾಗಿ ಸಾಹಿತ್ಯ ಮತ್ತು ದಿಲೀಪ್ ಓಡಾಡುತ್ತಿದ್ದುದು. ರಾತ್ರಿ ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ರೂಮಿಗೆ ಹೋದರೆ ಸಾಹಿತ್ಯ ಮಾತ್ರ ಅಪ್ಪ ಅಮ್ಮನಿಗೆ ನಿದ್ದೆ ಬರುವವರೆಗೂ ಕಾದು ಅವರ ರೂಮಿನ ಬಾಗಿಲು ಹಾಕಿದಳು. ಮೊದಲೇ ಸೂಚಿಸಿರುವಂತೆ ಅವಳು ಅಪ್ಪ ಅಮ್ಮನ ರೂಮಿನ ಬಾಗಿಲು ಹಾಕಿದರೆ ಅವರಿಗೆ ನಿದ್ದೆ ಬಂದಿರುವುದಾಗಿ ಅರ್ಥ ಎಂದು ಮಾತನಾಡಿಕೊಂಡಿದ್ದರಿಂದ ಎಲ್ಲರೂ ರೂಮಿನಿಂದ ಹೊರಬಂದು ಮನೆಯೆಲ್ಲ ಅಲಂಕರಿಸಿದರು. ಸಚ್ಚಿದಾನಂದರು ಮಾತ್ರ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದರು. ಮರುದಿನ ಬೆಳಗ್ಗೆ ಕುಟುಂಬದವರೆಲ್ಲರೂ ಗಂಡ ಹೆಂಡತಿ ರೂಮಿನಿಂದ ಹೊರಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು. ರೂಮಿನ ಬಾಗಿಲು ತೆರೆಯುತ್ತಿದ್ದಂತೆ ಒಂದೇ ಸಮನೆ ಎಲ್ಲರೂ ಒಮ್ಮೆಲೆ ಹೋ ಎಂದು ಕಿರುಚಿದರೆ ಮೇಲಿನಿಂದ ಹೂವಿನ ಎಸಳುಗಳು ಅವರ ಮೇಲೆ ಬೀಳತೊಡಗಿದವು. ಸೋಮಶೇಖರ ಮತ್ತು ಮೀನಾ ಇಬ್ಬರಿಗೂ ಗಾಬರಿಯಾಯಿತು. ಎದುರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಎಂದು ದೊಡ್ಡದಾಗಿ ಪೆನ್ಸಿಲ್ ಸ್ಕೆಚ್ ಮಾಡಲಾಗಿತ್ತು. ಅದರ ಎರಡೂ ಬದಿಯಲ್ಲಿ ಇಬ್ಬರು ಜೊತೆಗಿರುವ ನಗುಮುಖದ ಚಿತ್ರ ಅದ್ಭುತವಾಗಿ ಕಾಣುತ್ತಿತ್ತು. ಹಿತ ಆ್ಯನಿವರ್ಸರಿಗೆಂದೇ ತನ್ನ ಅಪ್ಪ ಅಮ್ಮನ ಚಿತ್ರವನ್ನು ಅರ್ಧ ಬಿಡಿಸಿಟ್ಟಿದ್ದಳು. ಅದನ್ನು ಸಾಹಿತ್ಯ ಪೂರ್ಣಗೊಳಿಸಿದ್ದಳು. ಆ ಚಿತ್ರಗಳು ನೋಡಿ ದಂಪತಿಯ ಕಣ್ಣುಗಳು ತುಂಬಿದವು. ಮನೆಯ ತುಂಬೆಲ್ಲ ಅಚ್ಚುಕಟ್ಟಾದ ಅಲಂಕಾರ. ಇಬ್ಬರಿಗೂ ತಾವು ನೀಡಿದ ಬಟ್ಟೆಯನ್ನೇ ಹಾಕಿಕೊಳ್ಳಬೇಕೆಂದು ಹೇಳಿ ಕಳುಹಿಸಿದ್ದರಿಂದ ಇಬ್ಬರು ಚಂದವಾಗಿ ರೆಡಿಯಾಗಿ ಬಂದರು. ಮೃತ್ಯುಂಜಯನಿಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲದರಿಂದ ಹೊರಗಡೆ ಕೆಲಸವಿದೆ ಎಂದು ಹೇಳಿ ಹೋಗಿದ್ದ. ಮನೆಯ ತುಂಬೆಲ್ಲ ಸಂಭ್ರಮ ಸಡಗರ. ಮನೆಯ ಕೆಲಸದವರು, ತೋಟದ ಆಳುಕಾಳುಗಳು, ನೆರೆಮನೆಯವರು ಒಗ್ಗೂಡಿದ್ದರು. ಇಬ್ಬರು ದಂಪತಿಯ ಕೈಯಲ್ಲಿ ಮನೆ ದೇವರಿಗೆ ಪೂಜೆ ಮಾಡಿಸಿ ನಂತರ ಹಾಡು ನೃತ್ಯ ಎಲ್ಲವನ್ನೂ ಏರ್ಪಡಿಸಿದ್ದರು. ಎಲ್ಲರೂ ಕುಣಿದು ಕುಪ್ಪಳಿಸುತ್ತಿದ್ದರು. ಸಚ್ಚಿದಾನಂದರು ತನ್ನ ಕುಟುಂಬದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುತ್ತಾ ತನ್ನ ಮಗನ ಬಳಿ ಬಂದು, ಮಗನೇ, ನಮ್ಮ ಮನೆ ಮಕ್ಕಳ ಸರ್ಪ್ರೈಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಜೊತೆಗೆ ಹಿತ ತನ್ನ ಕೈಯಾರೆ ಮಾಡಿದ ನಿಮ್ಮಿಬ್ಬರ ಚಿತ್ರ ಇನ್ನಷ್ಟು ಆನಂದ ಉಂಟು ಮಾಡಿದೆ ಅಂತಾನೂ ಗೊತ್ತು. ಇವರೆಲ್ಲರೂ ನಿಮ್ಮಿಬ್ಬರಿಗೆ ಇಷ್ಟು ಒಳ್ಳೆ ಮನರಂಜನೆ ಉಡುಗೊರೆ ಕೊಡ್ತಿದ್ದಾರೆ ಅಂದಮೇಲೆ ನಾನೂ ಏನಾದರೂ ಕೊಡಬೇಕು ಅನಿಸ್ತಿದೆ ಎಂದು ಪಕ್ಕದಲ್ಲಿ ಮನರಂಜನೆಗಾಗಿ ಅಳವಡಿಸಿದ್ದ ಮೈಕ್ ಎತ್ತಿ ಹಿಡಿದು, ಹಿತ ಬಾಮ್ಮ ಇಲ್ಲಿ, ದಿಲೀಪ್ ನೀನು ಬಾ ಎಂದು ಜೋರಾಗಿ ಕರೆದರು. ಎಲ್ಲರೂ ಸ್ತಬ್ಧವಾಗಿ ಅವರತ್ತ ನೋಡಿದರೆ ದಿಲೀಪ್ ಮತ್ತು ಹಿತ ಭಯದಿಂದಲೇ ತಾತನ ಬಳಿ ಬಂದು ನಿಂತರು. ಸೋಮಶೇಖರ, ನಿನ್ನ ಮಗಳ ಮದುವೆ ಅಂದರೆ ನನ್ನ ಮೊಮ್ಮಗಳ ಮದುವೆ ದಿಲೀಪ್ ಜೊತೆ ಮುಂದಿನ ತಿಂಗಳು 18ಕ್ಕೆ ನಿಶ್ಚಯ ಮಾಡಿದ್ದೇನೆ ಎಂದು ಮಗನ ಮತ್ತೆ ಸೊಸೆಯ ಮುಖ ನೋಡಿದರು. ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ನೋಡಲು. ಎಲ್ಲರಿಗೂ ಆಶ್ಚರ್ಯ. ಏನು, ಹಿತ ಮತ್ತು ದಿಲೀಪ್ ಮದುವೆ ಮುಂದಿನ ತಿಂಗಳೇನಾ? ಕಣ್ಣು ಬಿಟ್ಟು ಬಾಯಗಲಿಸಿ ನೋಡುತ್ತಿದ್ದರು. ಸೋಮಶೇಖರ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಎಂತಹ ಉಡುಗೊರೆ ಕೊಟ್ರಿ ಅಪ್ಪ, ನನಗೆ ತುಂಬ ಖುಷಿಯಾಗ್ತಿದೆ. ನಿಜವಾಗ್ಲೂ ನಾನು ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಮಗಳು ಮದುವೆ ಆಗೋಷ್ಟು ದೊಡ್ಡವಳಾಗಿದ್ದು ಯಾವಾಗ? ಆನಂದ ಬಾಷ್ಪ ಅವರ ಕಣ್ಣಲ್ಲಿ.
ಮೀನಾರವರಿಗೂ ತೋರ್ಪಡಿಸಲಾಗದಷ್ಟು ಆನಂದ. ಮಗಳ ಮದುವೆ. ಸಾಹಿತ್ಯಳನ್ನು ಬಾಚಿ ತಬ್ಬಿಕೊಂಡು ಮುದ್ದಾಡಿದರು. ಆದರೆ ಸಾಹಿತ್ಯ ಮತ್ತು ದಿಲೀಪ್ ಗರಬಡಿದಂತೆ ನಿಂತಿದ್ದರು. ಮನಸ್ಸಿನೊಳಗೆ ಹೇಳಲಾಗದ ತೊಳಲಾಟ. ದಿಲೀಪ್ ಕಣ್ಣಂಚಲಿ ನೀರು ಜಾರಿದಾಗ ಯಾರಿಗೂ ಕಾಣದಿರಲೆಂದು ಮರೆಯಲ್ಲಿ ನಿಂತು ಒರೆಸಿಕೊಂಡು ಮತ್ತೆ ಸಚ್ಚಿದಾನಂದರ ಬಳಿ ಬಂದು ನಗುಮುಖ ಹೊತ್ತು ನಿಂತಿದ್ದ. ಸಚ್ಚಿದಾನಂದರ ಉಡುಗೊರೆ ಎಲ್ಲರಿಗೂ ಹಿಡಿಸಿತ್ತು. ಎಲ್ಲರೂ ದಿಲೀಪ್ ಮತ್ತು ಸಾಹಿತ್ಯಳ ಬಳಿ ಬಂದು ದೃಷ್ಟಿ ತೆಗೆದು ಹೋಗುತ್ತಿದ್ದರು. ಎಲ್ಲರೆದುರು ಸಾಹಿತ್ಯ ಕೂಡ ಮುಖದ ಮೇಲೆ ನಗು ತಂದಿದ್ದಳು. ಮೃತ್ಯುಂಜಯ ಆ ದೃಶ್ಯವನ್ನು ನೋಡಲೆಂದೇ ಅಲ್ಲಿಗೆ ಬಂದಿದ್ದ. ಅವನ ಇನ್ನೊಂದು ಕೆಲಸವೂ ಬಾಕಿ ಇತ್ತು. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದ್ದರಿಂದ ಎಲ್ಲರೂ ಊಟಕ್ಕೆ ಹೋಗುವ ಸಮಯದಲ್ಲಿ ಅನಿತಾ ಓಡಿ ಬಂದು ಸಾಹಿತ್ಯಳನ್ನು ಮತ್ತು ದಿಲೀಪ್ ಇಬ್ಬರನ್ನು ರೂಮಿಗೆ ಎಳೆದುಕೊಂಡು ಹೋದಳು. ನಿಮಗೆ ತಲೆ ಕೆಟ್ಟಿದ್ಯಾ? ಅವ್ರ ಮದುವೆ ಅಂದಾಗ ಯಾಕೆ ಸುಮ್ಮನೆ ನಿಂತಿದ್ರಿ? ಸಾಹಿ, ನಿಂಗೂ ಹೇಳೋಕ್ಕೆ ಬಾಯಿಲ್ವೇನೆ? ತನ್ನ ಅಸಹನೆಯನ್ನು ವ್ಯಕ್ತಪಡಿಸಿದಳು. ಅನಿ, ಹೇಗೆ ಹೇಳಿ? ತಾತ ಈ ರೀತಿ ಹೇಳ್ತಾರೆ ಅಂತ ಯಾರಿಗೆ ತಾನೇ ಗೊತ್ತು ಹೇಳು? ಅಳು ಮುಖ ಹೊತ್ತೇ ಹೇಳಿದಳು. ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಆಮೇಲೆ ಗೊತ್ತಾಯ್ತಲ್ಲ, ಯಾಕೆ ಹೇಳಿಲ್ಲ ಅಂದೆ. ಇನ್ನೂ ಜೋರಾಗಿತ್ತು ಅನಿತಾಳ ಧ್ವನಿ. ಈಗ ವಿಷಯ ಹೇಳಿ ಎಲ್ರಿಗೂ ಬೇಜಾರು ಮಾಡಿಸ್ಲಾನೆ? ಎಲ್ಲರೂ ಖುಷಿಯಾಗೇ ಇದ್ರು ತಾನೆ? ಅವರ ಮುಖದಲ್ಲಿ ಬೇಸರ ಗಾಬರಿ ತರಿಸೋದಾದ್ರೂ ಹೇಗೆ? ಅಸಹಾಯಕತೆಯಿಂದ ಹೇಳಿದಳು ಸಾಹಿತ್ಯ. ನಿಂದು ಇದೇ ಆಯಿತು. ಅವರಿಗೆ ಬೇಸರ ಆದರೆ ಇವರಿಗೆ ಬೇಸರ ಆದೆ ಅನ್ನೋದ್ರಲ್ಲೇ ಇರ್ತೀಯ. ಮತ್ತೆ ಅಸಹನೆಯಿಂದ ನುಡಿದಳು ಅನಿತಾ. ದಿಲೀಪ್ ಸುಮ್ಮನೆ ನಿಂತಿದ್ದ. ಈಗೇನು ಮಾಡೋದು? ಮದುವೆಗೆ ಇನ್ನು ಬರೀ 1 ತಿಂಗಳು ಇರೋದು ಅಷ್ಟೆ. ಖಂಡಿತ ನಿಮ್ಮಿಬ್ಬರನ್ನ ಬೆಂಗಳೂರಿಗೆ ಕಳಿಸೋಕೆ ಕೇಳಲ್ಲ. ಅನಿತಾ ಮತ್ತೆ ಒದರಿದಳು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅನಿತಾ ಅವರೇ. ಈಗೇನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಒಂದು ಸಾರಿ ತಾತನ ಬಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಮುಖ ಚಿಕ್ಕದು ಮಾಡಿಯೇ ಹೇಳಿದ ದಿಲೀಪ್. ಅಯ್ಯೋ, ನನಗಂತೂ ನಂಬಿಕೆ ಇಲ್ಲ. ಇಲ್ಲೇ ತುಂಬ ಕೆಲಸಗಳಿದ್ದಾವೆ ಅಂತ ಉಳಿಸ್ಕೊಂಡು ಬಿಡ್ತಾರೆ ಅನಿಸುತ್ತೆ. ಕಳವಳದಿಂದ ಹೇಳಿದಳು ಅನಿತಾ. ಸುಮ್ಮನಿರುವನೆ, ಹಾಗೆಲ್ಲ ಹೇಳಬೇಡ, ಭಯ ಆಗುತ್ತೆ. ಇನ್ನಷ್ಟು ಮುಖ ಚಿಕ್ಕದು ಮಾಡಿ ಹೇಳಿದಳು ಸಾಹಿತ್ಯ. ಹಿತಾ, ದಿಲೀಪ್, ಅನಿತಾ ಎಂದು ಕೂಗುತ್ತಾ ಮೀನಾರವರು ಮೂವರನ್ನು ಹುಡುಕುತ್ತಾ ಬರುತ್ತಿದ್ದರು. ಅವರ ಧ್ವನಿ ಕೇಳಿದೊಡನೆ ಮೂವರು ಒಬ್ಬರಿಗೊಬ್ಬರು ನೋಡಿಕೊಂಡು ಮುಖವನ್ನು ಸರಿಯಾಗಿ ಒರೆಸಿ ಏನೂ ಆಗೇ ಇಲ್ಲ ಎಂಬಂತೆ ಹೊರಬಂದರು. ನೀವಿಲ್ಲಿದ್ದೀರಾ? ಬನ್ನಿ, ಎಲ್ಲರೂ ನಿಮಗೆ ಕಾಯ್ತಿದ್ದಾರೆ, ಊಟ ಮಾಡೋಣ ಎಂದಾಗ, ಹಾ ಆಂಟಿ, ಬಂದ್ವಿ ಎಂದು ದಿಲೀಪ್ ಸಾಹಿತ್ಯ ಮತ್ತು ಅನಿತಾಳನ್ನು ಕರೆದುಕೊಂಡು ಮೀನಾರವರ ಹಿಂದೆ ನಡೆದ. ಅಂದು ಎಲ್ಲರಿಗೂ ಸುಸ್ತಾಗಿದ್ದರಿಂದ ಬೇಗ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ತಮ್ಮ ತಮ್ಮ ರೂಮು ಸೇರಿದರು. ಸಚ್ಚಿದಾನಂದರು ದಿಲೀಪ್ನನ್ನು ಕರೆದುಕೊಂಡು ತೋಟದೆಡೆಗೆ ನಡೆದರು. ಸಾಹಿತ್ಯ ಮೊದಲು ಈ ವಿಷಯವನ್ನು ಅಭಿ ಸರ್ಗೆ ತಿಳಿಸಬೇಕು, ಅವರೇನಾದರೂ ಐಡಿಯಾ ಕೊಡ್ತಾರೆ ಎಂದು ಯೋಚನೆ ಬರುತ್ತಿದ್ದಂತೆ ತನ್ನ ರೂಮಿಗೆ ಓಡಿ ಮೊಬೈಲ್ ಹುಡುಕಿದಳು. ಎಲ್ಲಿಯೂ ಮೊಬೈಲ್ ಕಾಣಲಿಲ್ಲ. 2 ಬಾರಿ ಹುಡುಕಿದರೂ ಸಿಗದಿದ್ದಾಗ ಗಾಬರಿಯಾಗಿ ಅನಿತಾಳ ಬಳಿ ಓಡಿದಳು. ಅನಿ, ನನ್ನ ಮೊಬೈಲ್ ಏನಾದರೂ ನೋಡಿದ್ಯಾ ಎಂದು ಏದೆಸಿರು ಬಿಡುತ್ತಾ ಕೇಳಿದವಳನ್ನೇ ದುರುಗುಟ್ಟಿ ನೋಡಿ, ನಿನ್ನ ಮೊಬೈಲು ಕಾಣಿಸ್ತಿಲ್ವಾ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಳು. ಅಂದರೆ ಬೇರೆ ಯಾರ್ದಾದ್ರೂ ಮೊಬೈಲ್ ಕಾಣಿಸ್ತಿಲ್ವಾ? ಆಶ್ಚರ್ಯದಿಂದ ಕೇಳಿದಳು ಸಾಹಿತ್ಯ. ಹ್ಞೂ ಸಾಹಿ, ನನ್ನ ಮೊಬೈಲು ಕಾಣಿಸ್ತಿಲ್ಲ, ಹುಬ್ಬು ಜೋಡಿಸಿ ಹೇಳಿದಳು ಅನಿತಾ. ಅಯ್ಯೋ ಕೃಷ್ಣ, ಈಗೇನು ಮಾಡೋದು? ಭಯ ಆವರಿಸಿತ್ತು ಅವಳಿಗೆ. ನೆನ್ನೆ ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡುವಾಗ ಅರ್ಜೆಂಟಲ್ಲಿ ಎಲ್ಲೋ ಇಟ್ಟಿದ್ದೀವಿ ಅನಿಸುತ್ತೆ ಎಂದು ಮತ್ತೆ ಹುಡುಕತೊಡಗಿದಳು ಅನಿತಾ. ಸಾಹಿತ್ಯ ಕೂಡ ರೂಮೆಲ್ಲ ಹುಡುಕಿದಳು. ಇಬ್ಬರ ಮೊಬೈಲ್ ಕೂಡ ಕಾಣಿಸಲಿಲ್ಲ. ಸಾಹಿ, ನಂಗನ್ಸುತ್ತೆ ಯಾರೋ ಈ ಕೆಲಸ ಬೇಕು ಅಂತಲೇ ಮಾಡಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಿದಳು ಅನಿತಾ. ಅನಿ, ಇನ್ನೊಂದ್ಸರಿ ಹೀಗಂದರೆ ಒದೆ ತಿಂತೀಯ ನನ್ನ ಕೈಲಿ. ನಿಂಗೆ ನಮ್ಮನೆಯವರ ಮೇಲೆ ಅನುಮಾನ ಅಲ್ವಾ? ನೀನೇ ಎಲ್ಲೋ ಇಟ್ಟಿದೆಯಾ, ಸರಿಯಾಗಿ ಹುಡ್ಕೋ
ಹುಸಿಗೋಪ ತೋರಿದಳು. ಅಮ್ಮ ತಾಯಿ, ನಾನು ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಿಲ್ಲಮ್ಮ. ಈ ಮನೆ ಬಗ್ಗೆ ನಂಗೆ ಗೊತ್ತಿಲ್ವಾ? ಬೇರೆ ಯಾರಾದರೂ ಕೆಲಸ ಮಾಡಿರ್ಬೋದು ಅಂತ ಹೇಳಿದೆ. ಅನಿತಾಳ ಮಾತಿಗೆ ಬೇರೆ ಯಾರೇ ಬಂದಿದ್ದಾರೆ? ಈ ಮನೆ ಕೆಲಸದವರು, ತೋಟದ ಕೆಲಸದವರು ಬಿಟ್ಟರೆ ಕೋಪದಲ್ಲೇ ಹೇಳಿದಳು. ಅಯ್ಯೋ, ಸುಮ್ಮನೆ ಗೆಸ್ ಮಾಡಿದೆ ಕಣೆ, ಯಾಕೆ ಕೂಗಾಡ್ತೀಯ? ಸರಿಯಾಗಿ ಹುಡುಕು ಎಂದು ಮತ್ತೆ ಹುಡುಕತೊಡಗಿದಳು ಅನಿತಾ. ದಿಲೀಪ್ ಬಳಿ ಮೊಬೈಲ್ ತೆಗೆದುಕೊಂಡು ತನ್ನ ಮೊಬೈಲಿಗೆ ಕಾಲ್ ಮಾಡಿದಳು. ಸ್ವಿಚ್ ಆಫ್ ಬರುತ್ತಿತ್ತು. ಅನಿತಾಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರುತ್ತಿತ್ತು. ಇಬ್ಬರು ತಲೆ ಮೇಲೆ ಕೈ ಹೊತ್ತು ಕುಳಿತರು. ದಿಲೀಪ್ ಏನೋ ನೆನಪಾದಂತೆ ಕೆಳಗೋಡಿದ. ಹಾಲ್ನಲ್ಲಿ ಟಿವಿ ಸ್ಟ್ಯಾಂಡ್ ಬಳಿ 2 ಮೊಬೈಲ್ ಇದ್ದವು. ಇದು ಅನಿತಾ ಮತ್ತು ಸಾಹಿತ್ಯಾಳದ್ದೇ. ಎಲ್ಲೆಲ್ಲೋ ಇಟ್ಟು ಎಲ್ಲೆಲ್ಲೋ ಹುಡ್ಕೋದು ಎಂದು 2 ಮೊಬೈಲ್ ತೆಗೆದು ರೂಮಿಗೆ ಬಂದು, ತಗೊಳ್ಳಿ ನಿಮ್ಮ ಮೊಬೈಲ್, ಮರೆತು ಕೆಳಗಡೆ ಇಟ್ಟಿದ್ರಿ ಎಂದು ಇಬ್ಬರ ಮೊಬೈಲ್ ಕೊಟ್ಟ. ಸದ್ಯ ಇಬ್ಬರು ದೀರ್ಘವಾಗಿ ಉಸಿರಾಡಿ ಮೊಬೈಲ್ ಹಿಡಿದವರಿಗೆ ಇನ್ನೊಂದು ಶಾಕ್ ಕಾದಿತ್ತು. ಅದರಲ್ಲಿ ಸಿಮ್ ಕಾರ್ಡ್ ಇರಲಿಲ್ಲ. ಇದ್ದ ಎಲ್ಲ ಕಾಂಟ್ಯಾಕ್ಟ್ಸ್, ಫೋಟೋಸ್, ಫೈಲ್ ಎಲ್ಲವೂ ಡಿಲೀಟ್ ಆಗಿತ್ತು. ಅರೆ, ಇದು ಹೇಗೆ ಸಾಧ್ಯ? ಇಬ್ಬರು ಒಟ್ಟಿಗೆ ಆಶ್ಚರ್ಯದಿಂದ ಹೇಳಿದರು. ಅನಿತಾ ಸಾಗರ್ಗೆ ಕಾಲ್ ಮಾಡಬೇಕೆಂದಿದ್ದಳು. ಮೊಬೈಲ್ನಲ್ಲಿ ನಂಬರ್ ಡಿಲೀಟ್ ಆಗಿದ್ದರಿಂದ ಸಾಹಿತ್ಯಳನ್ನು ನೋಡಿ, ಸಾಹಿ, ಇದು ಯಾರೋ ಬೇಕು ಅಂತಲೇ ಮಾಡಿದ್ದಾರೆ ಕಣೆ. ಹೋಗ್ಲಿ, ನಿಂಗೆ ಅಭಿಸರ್ ನಂಬರ್ ಗೊತ್ತಿದೆಯಾ ಎಂದು ಅವಳನ್ನೇ ನೋಡುತ್ತಾ ಕೇಳಿದಾಗ, ಇಲ್ಲ ಆನೆ, ನನಗೆ ನನ್ನ ಮೊಬೈಲ್ ನಂಬರೇ ಗೊತ್ತಿಲ್ಲ, ಇನ್ನು ಸರ್ ನಂಬರ್ ಹೇಗೆ? ಅನಿ, ನೀನು ಹೇಳಿದ್ದು ನಿಜ ಕಣೆ, ಯಾರೂ ಬೇಕು ಅಂತಾನೆ ಮಾಡಿದ್ದಾರೆ ಅನ್ನಿಸ್ತಿದೆ. ಮತ್ತಷ್ಟು ಅಳುಮುಖ ಹೊತ್ತು ಹೇಳಿದಳು ಸಾಹಿತ್ಯ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಪಕ್ಕದ ಮನೆ ಮಕ್ಕಳು ಬಂದಿದ್ರಲ್ಲ, ಅವ್ರ ಕೈಲಿ 2 ಮೊಬೈಲ್ ಇತ್ತು. ಅವರಿಗೆ ಸ್ವಲ್ಪ ತುಂಟತನ ಜಾಸ್ತಿ ಇದೆ. ಇಂಥ ಕಿತಾಪತಿ ಎಲ್ಲ ಅವರದ್ದೇ. ಏನೇನೋ ಒತ್ತಿ ಹೀಗಾಗಿದೆ ಅನಿಸುತ್ತೆ ದಿಲೀಪ್ ಹೇಳಿದ. ಮೂವರು ಆ ಮಕ್ಕಳ ಬಳಿ ಹೋಗಿ ಕೇಳಿದರೆ ನಮಗೇನು ಗೊತ್ತಿಲ್ಲ ಎಂದು ಬಿಟ್ಟರು. ದಿಲೀಪ್ ಜೋರಾಗಿ ಗದರಿದಾಗ ಅವುಗಳು ಅತ್ತೇ ಬಿಟ್ಟವು. ಇನ್ನು ಇಲ್ಲೇ ಇದ್ದರೆ ಆ ಮಕ್ಕಳ ಅಮ್ಮ ನಮಗೆ ಮಂಗಳಾರತಿ ಎತ್ತೋದು ಗ್ಯಾರಂಟಿ ಎಂದು ಅನಿತಾ ಅವರಿಬ್ಬರನ್ನು ಎಳೆದು ಮನೆಯೊಳಗೆ ಕರೆದುಕೊಂಡು ಹೋದಳು. ಮೂವರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ಆದರೆ ಮೃತ್ಯುಂಜಯ ತನ್ನ ಕೆಲಸ ಮುಗಿಸಿ ಹಾಯಾಗಿ ತನ್ನೂರಿಗೆ ಪಯಣ ಬೆಳೆಸಿದ್ದ. ಅವನ ಉದ್ದೇಶ ದಿಲೀಪ್ ಮತ್ತು ಸಾಹಿತ್ಯಾಳಿಗೆ ಮದುವೆ ಮಾಡಿಸಬೇಕು ಎಂಬುದು. ಈ ವಿಷಯ ಅಭಿಗೆ ಗೊತ್ತಾದರೆ ಎಲ್ಲವೂ ತಲೆ ಕೆಳಗಾಗುತ್ತೆ ಎಂದು ಅನಿತಾ ಮತ್ತು ಸಾಹಿತ್ಯಾಳ ಮೊಬೈಲಿನ ಸಿಮ್ ತೆಗೆದುಹಾಕಿ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ಒಳಗಿಡುವಂತೆ ಹೇಳಿ ಸಚ್ಚಿದಾನಂದರಿಗೆ ಧನ್ಯವಾದ ತಿಳಿಸಿ ತನ್ನೂರಿಗೆ ಹೊರಟಿದ್ದ. ಇನ್ನೊಂದು ಕೆಲಸ ಬಾಕಿ ಇತ್ತು ಅವನಿಗೆ, ಹಿತಾಳ ಮರ್ಡರ್. ದಿಲೀಪ್ ಇನ್ನು 1-2 ತಿಂಗಳು ಬೆಂಗಳೂರಿಗೆ ತಲೆ ಹಾಕುವುದಿಲ್ಲ. ಅವನು ಬರುತ್ತೇನೆ ಎಂದರೂ ಸಚ್ಚಿದಾನಂದರಾಯರು ಬಿಡುವುದಿಲ್ಲ ಎಂಬುದು ಅವನಿಗೆ ತಿಳಿದ ವಿಷಯವೇ. ತನ್ನ ಕೆಲಸ ಇದ್ದಿದ್ದು ಸುಲಭವಾಯಿತು ಎಂದುಕೊಂಡ. ಹರ್ಷನಿಗೆ ಪ್ರಜ್ಞೆ ಬಂದಿತ್ತು. ಕಣ್ಣು ಬಿಡುವಾಗ ಎದುರಿಗೆ ಅಭಿ ನಿಂತಿದ್ದ. ಅಭಿ ಎಂದು ಅವನ ಕೈ ಮೆಲ್ಲನೆ ಹಿಡಿದ. ಅಭಿ ಅವನ ಬಳಿ ಕುಳಿತು ಅವನ ತಲೆ ಸವರುತ್ತಿದ್ದ. ಹೇಗಿದೆಯೋ ಹರ್ಷ ಎನ್ನುವಷ್ಟರಲ್ಲಿ ಗಂಟಲುಬ್ಬಿ ಬಂದಿತ್ತು ಅಭಿಗೆ. ಈಗ ಆರಾಮ ಅನಿಸ್ತಿದೆ ಅಭಿ, ಮತ್ತೆ ಹಿತ ಎಂದು ಪ್ರಶ್ನಾರ್ಥಕವಾಗಿ ನೋಡಿದಾಗ ಶೀ ಈಸ್ ಫೈನ್, ಧನ್ಯಾಳ ಧ್ವನಿ ಕೇಳಿಸಿತು. ಹರ್ಷ ಅವಳೆಡೆ ನೋಡಿ ಆಶ್ಚರ್ಯದಿಂದ ಅಭಿಯ ಮುಖ ನೋಡಿದ. ಅಭಿ ಕಣ್ಣು ಮುಚ್ಚಿ ಅವನ ಕೈ ಅದುಮಿದ. ಅಪ್ಪ ಮಾರಯ್ಯ, ಮತ್ತೆ ಕೋಪ ಮಾಡಿಕೊಂಡು ಇಲ್ಲಿಂದ ಓಡೋಗ್ಬೇಡ. ಮೊದಲೇ ಎದೊಳಕ್ಕೆ ಆಗಲ್ಲ, ಮತ್ತೆ ಇನ್ನೇನಾದರೂ ಮಾಡ್ಕೊಂಡ್ಬಿಟ್ಟಿಯಾ? ಅಭಿ ನಿನ್ನ ಮನೆ ಕರ್ಕೊಂಡು ಹೋಗ್ತಿದ್ದಾನೆ, ಅಲ್ಲಿವರೆಗೂ ಶಾಂತವಾಗಿರು ಎಂದು ಯಾವುದೋ ಎಣ್ಣೆ ತಂದಿಟ್ಟು ಹೊರ ನಡೆದಳು ಧನ್ಯ. ಅಭಿ ನಡೆದ ವಿಷಯವನ್ನೆಲ್ಲ ಹರ್ಷನಿಗೆ ತಿಳಿಸಿದ. ಹರ್ಷ ಏನು ಮಾತನಾಡದೆ ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದ. ಸ್ವಲ್ಪ ಹೊತ್ತಿನ ಬಳಿಕ ಗುರುಗಳು ಬಂದು ಅವನ ಬಳಿ ಮಾತನಾಡಿ ತಲೆ ನಿವರಿಸುತ್ತಾ, ಬೇಗ ಗುಣ ಆಗ್ತೀಯ ಮಗು, ಚಿಂತೆ ಬೇಡ ಎಂದು ಹೇಳಿ 4-5 ಬಗೆಯ ಔಷಧಿ ನೀಡಿ ಹೊರಟು ಹೋದರು. ಹರ್ಷ ತನ್ನನ್ನು ನೋಡಿ ಕೋಪ ಮಾಡಿಕೊಂಡಿದ್ದಾನೆಂದು ತಿಳಿದ ಧನ್ಯ ಅಭಿಗೆ ಹೇಳಿ ಆಗಲೇ ಹೊರಟು ಹೋಗಿದ್ದಳು.
ಅಭಿ ಎಷ್ಟು ಹೇಳಿದರೂ ಅವಳು ಕೇಳಲಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಅವಳನ್ನು ಹೋಗಲು ಬಿಟ್ಟಿದ್ದ. ಹರ್ಷನನ್ನು ಕರೆದುಕೊಂಡು ಮನೆಗೆ ಬಂದ ಅಭಿ. ಅಂದು ಹರ್ಷನಿಗೆ ಆದ ಆಕ್ಸಿಡೆಂಟ್ ಸೊಸೆಯಿಂದಲೇ ಆಗಿದ್ದು ಎಂದು ತಿಳಿದು ಅಪ್ಸರಾ ದೇವಿಯವರು ತುಂಬ ನೊಂದುಕೊಂಡಿದ್ದರು. ಅಭಿಯ ಬಳಿ ಹರ್ಷನ ಬಗ್ಗೆ ತಿಳಿದ ಮೇಲೆ ಸ್ವಲ್ಪ ಸಮಾಧಾನವಾಗಿತ್ತು ಅವರಿಗೆ. ಈಗ ಹರ್ಷ ಮನೆಗೆ ಬಂದ ಮೇಲೆ ಪೂರ್ತಿ ನಿರಾಳರಾದರು. ಹರ್ಷನ ಬೇಕು ಬೇಡಗಳನ್ನು ಅಪ್ಸರಾ ದೇವಿಯವರೇ ನೋಡಿಕೊಳ್ಳುತ್ತಿದ್ದರು. ಅಭಿ ಆಗಾಗ ಬಂದು ವಿಚಾರಿಸುತ್ತಿದ್ದ. ಅಂದು ರಾತ್ರಿ ಅಭಿ ತನ್ನ ರೂಮಿಗೆ ಬಂದವನೇ ಯೋಚನೆಗೆ ಒಳಗಾಗಿದ್ದ. ಬೆಳಗ್ಗೆಯಿಂದ ಸತ್ಯ ಯಾಕೆ ಕಾಲ್ ಮಾಡಿಲ್ಲ? ಒಂದು ಮೆಸೇಜ್ ಆದರೂ ಹಾಕಿರೋಳು. ಇವತ್ತ್ಯಾಕೆ ಅವಳ ಸುದ್ದಿ ಇಲ್ಲ? ನಾನೇ ಕಾಲ್ ಮಾಡಿ ವಿಚಾರಿಸ್ತೀನಿ ಎಂದು ಮೊಬೈಲ್ ಹಿಡಿದು ಸಾಹಿತ್ಯಾಳಿಗೆ ಕಾಲ್ ಮಾಡಿದ. ಇನ್ನೂ 2-3 ಬಾರಿ ಪ್ರಯತ್ನಿಸಿದ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎಂಬುದು ಬಿಟ್ಟರೆ ಉಪಯೋಗವೇನೂ ಆಗಲಿಲ್ಲ. ಕೋಪದಲ್ಲಿ ಮೊಬೈಲ್ ಎತ್ತಿ ಬಿಸಾಕಿದ. ಸದ್ಯ ಅದು ಹಾಸಿಗೆ ಮೇಲೆ ಬಿದ್ದಿದ್ದರಿಂದ ಅದಕ್ಕೇನೂ ತೊಂದರೆಯಾಗಲಿಲ್ಲ. ಸತ್ಯ, 2 ದಿನ ಅಷ್ಟೇ ನಿಮಗೆ ಟೈಮ್ ಕೊಟ್ಟಿದ್ದು. ನಾಳೆ ನೀನು ಅಲ್ಲಿಂದ ಹೊರಟು ಬರಬೇಕು. ಇಲ್ಲ ಅಂದರೆ ನಾನೇ ಹೇಳ್ಕೊಂಬರ್ತೀನಷ್ಟೆ. ಎಷ್ಟು ಕೊಬ್ಬು ನಿಮಗೆ! ಇವತ್ತು ಬೆಳಗ್ಗೆಯಿಂದ ನನಗೆ ಒಂದು ಕಾಲ್ ಮಾಡೋಕ್ಕೆ ಆಗಲಿಲ್ಲ ಅಲ್ವಾ? ನಾಳೆ ಬರ್ತೀಯಲ್ವಾ, ನಿಂಗಿದೆ ಹಬ್ಬ. ಆದರೂ ಸತ್ಯ, ನೀನು ಮಾಡಿದ್ದು ತಪ್ಪಲ್ವಾ? ನಿಂಗೋಸ್ಕರ ನಾನು ಕಾಯ್ತಿದ್ದೀನಿ ಅಂತ ಯೋಚನೆ ಬೇಡವಾ ನಿಂಗೆ? ಎಂದು ಬೇಸರದಿಂದ ಮಂಚದ ಮೇಲೆ ಅಡ್ಡ ಬಿದ್ದವನಿಗೆ ಸಾಹಿತ್ಯಳಿಗೆ ಏನಾದರೂ ತೊಂದರೆ ಆಗಿರ್ಬೋದಾ ಎಂಬ ಯೋಚನೆ ಬಂದ ಕೂಡಲೇ ಧಡಕ್ಕನೆ ಎದ್ದು ಕುಳಿತ. ಹೌದು, ಸತ್ಯ ಏನೋ ತೊಂದರೆಯಲ್ಲಿ ಸಿಲುಕಿರ್ಬೋದು. ಇಲ್ದಿದ್ರೆ ಖಂಡಿತ ಅವಳು ಮೆಸೇಜ್ ಆದರೂ ಮಾಡಿರೋಳು. ನಾನು ಮರ್ತರೂ ಅವಳು ಮರಿಯಲ್ಲ. ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದಾ? ಇರಲಿ, ಯಾವುದಕ್ಕೂ ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಅವಳಿಗೆ ಬೈಯೋದು ಸರಿಯಲ್ಲ. ನಾಳೆ ಬರ್ತಾಳಲ್ವಾ, ಅವಳನ್ನೇ ಕೇಳಿದ್ರಾಯ್ತು ಎಂದು ಮೊಬೈಲ್ ಹಿಡಿದು ಅವಳ ಫೋಟೋ ನೋಡುತ್ತಾ ಮಲಗಿದ್ದ. ದಿನಗಳು ಉರುಳುತ್ತಿತ್ತು. ದಿಲೀಪ್ ಎಷ್ಟೇ ಪ್ರಯತ್ನಿಸಿದರೂ ವಾಪಸ್ಸು ಬೆಂಗಳೂರಿಗೆ ಕಳುಹಿಸಲು ಸಚ್ಚಿದಾನಂದರು ಒಪ್ಪಲೇ ಇಲ್ಲ. ಜೊತೆಗೆ ಸಾಹಿತ್ಯ ಮತ್ತು ಅನಿತಾ ಇಬ್ಬರು ಎಷ್ಟೇ ಪ್ರಯತ್ನಿಸಿದರೂ ಫಲಕಾರಿ ಆಗಲಿಲ್ಲ. ಮದುವೆ ಕಾರ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ದಿಲೀಪ್ ಧೈರ್ಯ ಮಾಡಿ ಇರುವ ವಿಷಯವನ್ನು ಹೇಳುತ್ತೇನೆ ಎಂದು ಹೊರಟಷ್ಟು ಸಾರಿ ಏನೂ ಹೇಳದೆ ವಾಪಸ್ಸಾಗಿದ್ದ. ಮನೆಯವರ ಸಂತೋಷ ನೋಡಿ ಅವನ ಬಾಯಿ ಕಟ್ಟಿ ಹಾಕಿತ್ತು. ಅನಿತಾ ಮತ್ತು ಸಾಹಿತ್ಯಳ ಪರಿಸ್ಥಿತಿಯೂ ಅದೇ ಆಗಿತ್ತು. ಅತ್ತ ಅಭಿ ಮತ್ತು ಸಾಗರ್ ಸಾಹಿತ್ಯ ಮತ್ತು ಅನಿತಾಳಿಗೆ ಕಾಲ್ ಮಾಡಿ ಸೋತು ಹೋಗಿದ್ದರು. ಸಾಹಿತ್ಯ ಯಾಕೆ ಕಾಲ್ ಮಾಡಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಹೊರಟಿದ್ದ ಅಭಿ. ಮುಂದುವರೆಯುವುದು.